ಪಾಕಿಸ್ತಾನಿ ಪ್ರಜೆಗಳಿಗೆ ದೇಶ ತೊರೆಯುವಂತೆ ನೀಡಲಾಗಿದ್ದ ಗಡುವು ಇವತ್ತಿಗೆ ಅಂತ್ಯ ಆಗಿದೆ. ಕೇಂದ್ರದಿಂದ ಕಟ್ಟಾಜ್ಞೆಯನ್ನ ನೋಡಿ ಹಲವರು ದೇಶ ತೊರೆದ್ರೆ ಇನ್ನೂ ಹಲವಾರು ಮಂದಿ ಕಳ್ಳಾಟ ಆಡ್ತಾ ಇದ್ದಾರೆ. ಅಂತವರ ವಿರುದ್ಧವಾಗಿ ಕಠಿಣ ಕ್ರಮಕ್ಕೂ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾದ್ರೆ ದೇಶದಲ್ಲಿ ಪಾಕ್ ಪ್ರಜೆಗಳು ಎಷ್ಟಿದ್ದಾರೆ, ಎಷ್ಟು ಮಂದಿ ಹೋಗಿದ್ದಾರೆ, ಇನ್ನು ಉಳಿದಿರುವಂತವ್ರು ಎಷ್ಟು? ಡೀಟೇಲ್ ರಿಪೋರ್ಟ್ ಬನ್ನಿ ನೋಡ್ಕೊಂಬೋಣ. ಪಾಕ್ ಪ್ರಜೆಗಳು ದೇಶ ತೊರೆಯಲು ಡೆಡ್ ಲೈನ್ ಅಂತ್ಯ. ವಾಘಾ ಗಡಿ ಮೂಲಕ 272 ಪಾಕಿಸ್ತಾನಿಯರು ವಾಪಸ್. ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿರೋ ಭಾರತದ ನೆಲದಲ್ಲಿ ವೈರಿ ರಾಷ್ಟ್ರದ ನರಪಿಳ್ಳೆಯೂ ಇರಬಾರದು ಅನ್ನೋ ತೀರ್ಮಾನಕ್ಕೆ ಬಂದಿದೆ. ಇದರ ಮೊದಲ ಹಂತದಲ್ಲಿ ಶಾರ್ಟ್ ಟರ್ಮ್ ವೀಸಾದಲ್ಲಿರೋ ಪಾಕಿಸ್ತಾನಿ ಪ್ರಜೆಗಳು ದೇಶ ತೊರೆಯಬೇಕು ಅಂತ ಸೂಚಿಸಿತ್ತು. ಇದಕ್ಕಾಗಿ ಏಪ್ರಿಲ್ 27ರ ಡೆಡ್ಲೈನ್ ನೀಡಲಾಗಿತ್ತು. ಹೀಗಾಗಿ ದೇಶದಲ್ಲಿದ್ದ ಪಾಕಿಸ್ತಾನಿಯರು ವಾಪಸ್ಸಾಗಿದ್ದಾರೆ. ಪಂಜಾಬ್ನ ಅಠಾರಿ ವಾಘಾ ಗಡಿ ಮೂಲಕ 272 ಜನ ವಾಪಸ್ಸಾಗಿರುವುದು ಗೊತ್ತಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಮೆಡಿಕಲ್ ವೀಸಾ ಮೂಲಕ ಬಂದಿರೋ 5 ಇದ್ದಾರೆ. 5 ವಾಪಸ್ಸಾಗಲು ಏಪ್ರಿಲ್ 29ರ ಡೆಡ್ಲೈನ್ ಇದೆ. ಈ ಆದೇಶದ ನಡುವೆಯೂ ಅಲ್ಲಲ್ಲಿ ಅಡಗಿರೋರನ್ನ ಬಲವಂತವಾಗಿ ಹೊರದಬ್ಬೋ ಕೆಲಸ ಇನ್ಮೇಲೆ ಶುರುವಾಗಲಿದೆ. ಪಾಕ್ ಪ್ರಜೆಗಳಿಗೆ ನೀಡಿದ್ದ ಗಡುವು ಇಂದು ಸಂಜೆ ಮುಕ್ತಾಯವಾಗಿದ್ದು, ಒಂದು ವೇಳೆ ಭಾರತ ತೊರೆಯದಿದ್ರೆ ಪಾಕ್ ಪ್ರಜೆಗಳ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ. ಇನ್ನು ರಾಜಸ್ಥಾನದಲ್ಲಿ ಪಾಕ್ ಬಾಂಗ್ಲಾದೇಶಿಯರು ಸೇರಿದಂತೆ 20,000 ಜನ ಅಕ್ರಮವಾಗಿ ನೆಲೆಸಿರೋದು ಗೊತ್ತಾಗಿದೆ. ಮಹಾರಾಷ್ಟ್ರದಲ್ಲಿ 5,000 ಜನ ವಾಸವಾಗಿರೋ ಬಗ್ಗೆ ಮಾಹಿತಿ ಇದ್ದು, ದೆಹಲಿಯಲ್ಲಿ 5,000 ಪಾಕಿಸ್ತಾನದ ನಿವಾಸಿಗಳು ಇರೋದನ್ನ ಭದ್ರತಾ ಸಂಸ್ಥೆಗಳು ಪತ್ತೆ ಹಚ್ಚಿವೆ. ಇವರೆಲ್ಲ ಅಕ್ರಮವಾಗಿ ವಾಸವಾಗಿರೋದು ಗೊತ್ತಾಗಿದೆ. ಉತ್ತರ ಕನ್ನಡದಲ್ಲಿರೋ ಪಾಕ್ ಪ್ರಜೆಗಳ ಮೇಲೆ ನಿಗಾ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15 ಪಾಕಿಸ್ತಾನಿ ಪ್ರಜೆಗಳು ಇರೋ ಬಗ್ಗೆ ಮೊನ್ನೆಯೇ ಎಸ್ಪಿ ಮಾಹಿತಿ ನೀಡಿದ್ರು. ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಪಾಕಿಸ್ತಾನಿಯರನ್ನ ಪತ್ತೆ ಹಚ್ಚಿದೆ. ದೀರ್ಘಾವಧಿ ವೀಸಾ ಇರುವವರಿಗೆ ಸ್ಥಳ ಬಿಟ್ಟು ಹೋಗದಂತೆ ಮೌಖಿಕ ಸೂಚನೆಯನ್ನ ನೀಡಲಾಗಿದ್ದು, ಕೇಂದ್ರದ ಸೂಚನೆ ಬರುವವರೆಗೆ ಇತರೆ ಸ್ಥಳಕ್ಕೆ ತೆರಳದಂತೆ ಪೊಲೀಸರು ಸೂಚಿಸಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಐಡೆಂಟಿಫೈ ಮಾಡಿ ಅವ್ರನ್ನ ತತ್ಕ್ಷಣ ವಾಪಸ್ ಕಳಿಸ್ಬೇಕು ಅಂತ. ಅದರಲ್ಲಿ ಕೆಲವರಿಗೆ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ವೀಸಾ ಇರ್ತಕ್ಕಂಥವ್ರು ಅಥವಾ ಕುಟುಂಬ ಮದುವೆ ಆಗಿರುವಂಥವ್ರು, ಅದು ಒಂದಷ್ಟು ಎಕ್ಸಂಪ್ಷನನ್ನು ಕೇಂದ್ರ ಸರ್ಕಾರನೇ ಕೊಟ್ಟಿದೆ. ಅದನ್ನು ಹೊರತುಪಡಿಸಿ ಯಾರು ಶಾರ್ಟ್ ಟರ್ಮ್ ವೀಸಾದಲ್ಲಿದ್ದಾರೆ, ಸ್ಟೂಡೆಂಟ್ ವೀಸಾದಲ್ಲಿದ್ದಾರೆ, ಟೂರಿಸ್ಟ್ ವೀಸಾದಲ್ಲಿದ್ದಾರೆ, ಅವ್ರನ್ನೆಲ್ಲ ಇಮಿಡಿಯೇಟಾಗಿ ವಾಪಸ್ ಹೋಗಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಇದರ ನಡುವೆ ಪಾಕಿಸ್ತಾನದಲ್ಲಿದ್ದ 692 ಭಾರತೀಯರು ದೇಶಕ್ಕೆ ಮರಳಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.